ಇಲ್ಲಿ ಸೇರಿದ್ದೀವಿ. ಈ ಏನೋ ಒಂದು ನಮ್ದು ಇವತ್ತೊಂದು ಪ್ರತಿಭಟನೆ ಇತ್ತು. ಈ ರವಿವಾರ ಮಾರುಕಟ್ಟೆಯನ್ನ ರೈತರಿಗೆ ಅವಕಾಶ ಮಾಡಿಕೊಡ್ಬೇಕು, ಅದನ್ನ ಅಲ್ಲಿ ಯಾರು ಕೂಡ ಬೇರೆದವರ ವ್ಯಾಪಾರ ಚಟುವಟಿಕೆಯನ್ನು ಮಾಡಬಾರದು ಅನ್ನುವಂತ ಇವತ್ತೊಂದು ಪ್ರತಿಭಟನೆ ಇತ್ತು. ಈ ಪ್ರತಿಭಟನೆಗೆ ನಮ್ಮ ರಾಜ್ಯ ಉಪಾಧ್ಯಕ್ಷರು ಶಿವಾನಂದ್ ಸರ್ ಮತ್ತು ಗೌಡರು, ಸಂಜು ಅವರು, ಇಂತಿ ಹಲವಾರು ನನ್ನ ವ್ಯಾಪಾರಸ್ಥರು, ರೈತರು ತಾವೆಲ್ಲರೂ ಕೂಡ ಭಾಗವಹಿಸ್ತೀರಿ. ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಎಸಿ ಅವರು, ಡಿಸಿ ಅವರು ಕೂಡ ಅವರ ಹಾವೇರಿಗೆ ಕೋರ್ಟ್ ಸಮಸ್ಯೆ ಇರುವುದರಿಂದ ಮತ್ತೆ ಎಸಿ ಅವ್ರನ್ನ ಇಲ್ಲಿ ನಮ್ಮ ಏನ ಒತ್ತಾಯ ಐತಿ, ಮನವಿ ಐತಿ ಅದನ್ನು ತಗೊಳ್ಳಿಕ್ಕೆ ಕೂಡ ಬಂದರು. ಅದೇ ರೀತಿಯಾಗಿ ಸೆಕ್ರೆಟರಿ ಮತ್ತು ನಮ್ಮ ಎಲ್ಲರೂ ಕೂಡ ಪೊಲೀಸ್ ಇಲಾಖೆ ಎಲ್ಲರೂ ಕೂಡ ಇವತ್ತ ತಾವೆಲ್ಲರೂ ಕೂಡ ಭಾಗವಹಿಸಿದ್ರಿ. ನನ್ನ ಎಲ್ಲ ಮೀಡಿಯಾ ದೇವರುಗಳು ಕೂಡ ಇಲ್ಲಿ ಭಾಗವಹಿಸಿದ್ರಿ. ತಮ್ಗೆಲ್ಲರಿಗೂ ಕೂಡ ವಿಶೇಷವಾದ ಸ್ವಾಗತ ನೀಡುತ್ತಾ, ಇವತ್ತು ನಾವೆಲ್ಲರೂ ಕೂಡ ಇಲ್ಲಿ ಸೇರಿರ್ತಕ್ಕಂತ ಉದ್ದೇಶ ಏನಪ್ಪಾ ಅಂತಂದ್ರ, ನಮ್ದು ಎಪಿಎಂಸಿ ಪ್ರೈವೇಟ್ ಬಾಜಿ ಮಾರ್ಕೆಟ್ ಇತ್ತು, ಅವ್ರ ಲೈಸೆನ್ಸ್ ರದ್ದಾಯ್ತು. ಅದರ ಪ್ರಕಾರ ಇಲ್ಲೆಲ್ಲ ಕೂಡ ವ್ಯಾಪಾರ ಚಟುವಟಿಕೆ ಪ್ರಾರಂಭ ಆಯ್ತು. ಅಲ್ಲಿಯವರು ಕೂಡ ವ್ಯಾಪಾರ ಮಾಡತಕ್ಕಂಥ ಜೈ ಕಿಸಾನ್ ದಲ್ಲಿ ಇರ್ತಕ್ಕಂಥವ್ರು ಅಲ್ಲಿ ಸಾಕಷ್ಟು ಬಂಡವಾಳ ಹಾಕಿ ಅವರು ಕೂಡ ವ್ಯಾಪಾರ ಚಟುವಟಿಕೆಗಳು ತೊಡಗಬೇಕು, ಅವ್ರಿಗೆ ತೊಂದರೆ ಆಗಬಾರದು ಅಂತೇಳಿ ನಮ್ಮ ಜಿಲ್ಲಾ ಉಸ್ತುವಾರಿ ಅವರು, ನಮ್ಮ ಜಿಲ್ಲಾಧಿಕಾರಿ, ಎಸಿ ಅವರು ಇರ್ತಕ್ಕಂಥ ಸೆಕ್ರೆಟರಿ ಎಲ್ಲರೂ ಕೂಡ ಒಂದು ರೈತರಿಗೆ ನಮಗೆಲ್ಲ ಕೂಡ ಮುಖಂಡರು ರಿಕ್ವೆಸ್ಟ್ ಮಾಡ್ಕೊಂಡಿಲ್ಲ, ಅವರಿಗೆ ತೊಂದರೆ ಆಗಬಾರ್ದು, 4 ದಿವಸ ಟೆಂಡರ್ ಪ್ರಕ್ರಿಯೆ ಆಗುವವರೆಗೂ ಇಲ್ಲಿ ರವಿವಾರ ಏನ ಸಂತೆ ಐತಿ ಅದರೊಳಗ ರೈತರಿಗೆ ಆದ್ರೆ ತೊಂದರೆ ಆಗ್ಲಿ, ಒಂದು ತಿಂಗಳ ಅವಕಾಶ ಮಾಡ್ಕೊಳ್ಳಿ, ಆಮೇಲೆ ಟೆಂಡರ್ ಪ್ರಕ್ರಿಯೆ ಆತಪ್ಪ ಅಂದ್ರೆ ಎಲ್ಲರೂ ಕೆಲಸ ಮಾಡ್ತಾರೋ ಅನ್ನುವಂತ ವಿಚಾರ ಪ್ರಾರಂಭ ಆಯ್ತು ಬಿಡ. ಎಲ್ಲರೂ ಒಂದನವ, ನಾವ್ಯಾರಿಗೂ ಕೂಡ ಆ ವ್ಯಾಪಾರಸ್ಥರ ಈ ವ್ಯಾಪಾರಸ್ಥರ ಅನ್ನೋದು ನಮಗೆ ಇರುವುದಿಲ್ಲ. ನಮಗೇನ ರೈತರಿಗೆ ಎಪಿಎಂಸಿ ಒಳಗೆ ಒಳ್ಳೆ ರೇಟ್ ಸಿಗ್ಬೇಕಪ್ಪ ಅನ್ನುವಂತ ವಿಚಾರದಾಗ ನಾವು ಇರ್ತಕ್ಕಂಥವ್ರು. ಅದರ ಪ್ರಕಾರ ನಾವೆಲ್ಲ ಕೂಡ ಸಹಕಾರವನ್ನು ಕೊಟ್ಕೊತ ಇಲಾಖೆ ಕೂಡ ನಾವು ಅವಾಗ ಪ್ರಶ್ನೆ ಮಾಡಿದಾಗ ಜಿಲ್ಲಾಧಿಕಾರಿ ಕೂಡ ಹೇಳಿ, ಇಲ್ಲ ಅಧ್ಯಕ್ಷರು ಇನ್ನೊಂದು ತಿಂಗಳ ಅವಕಾಶ ಕೊಡ್ರಿ, ಅದನ್ನ ಟೆಂಡರ್ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ದು, ಅದೆಲ್ಲ ಕೂಡ ಅವರು ಕೂಡ ಟೆಂಡರ್ ಹಾಕ್ತಾರೋ. ಅಲ್ಲಿ ಆದ್ಮಾತ್ ನಾನಾ ಬಂದ ರವಿವಾರ ಮಾರುಕಟ್ಟೆಯನ್ನು ಬಂದ್ ಮಾಡಿಸಿ ರೈತರಿಗೆ ಅವಕಾಶ ಮಾಡಿಕೊಡ್ನು, ಅದನ್ನ ಎಲ್ಲ ಕೂಡ ಒಂದೇ ಕಡೆ ವ್ಯಾಪಾರ ಆಗಲಿ ಅನ್ನುವಂಥದ ಪ್ರಾರಂಭ. ಈಗೂ ಕೂಡ ನಮ್ದ ಇಲ್ಲೇನ ಈ ರವಿವಾರ ನಮ್ಮ ಸಂತಿ ಐತಿ, ಸಂತಿ ಒಳಗ ವ್ಯಾಪಾರ ಮಾಡ್ತಕ್ಕಂತ ಅವರು ನಮ್ ಕೂಡ ಅಂತಂಬ್ರನ, ನಮ್ದೇನವ್ರು ವೈರಿಗಳಲ್ಲ. ನಾವ ಈ ಎಪಿಎಂಸಿ ನಮ್ಮದು ಈ ಸರ್ಕಾರದ ಪ್ರಾಪರ್ಟಿ, ಇಡೀ ಸಾರ್ವಜನಿಕ ಪ್ರಾಪರ್ಟಿ, ಇದನ್ನು ಉಳಿಸ್ಲಿಕ್ಕೆ ನಾವೆಲ್ಲ ಕೂಡ ಹೋರಾಟ ಮಾಡಿರ್ತಕ್ಕಂಥ ಸಂದರ್ಭ. ಅದಕ್ಕೆಲ್ಲರೂ ಕೂಡ ಸಾರ್ವಜನಿಕರು ಸಹಕಾರ ಮಾಡಿ, ಇಲಾಖೆ ಹಿಡ್ಕೊಂಡು ಎಲ್ಲರೂ ಸಹಕಾರ ಮಾಡಿದ್ವಿ. ಅದರ ಪ್ರಕಾರದ ಪ್ರಾರಂಭ ಆಗಿದೆ. ಈಗೇನ್ ನಮ್ಮದಲ್ಲಿ ಮಾರ್ಕೆಟ್ ದೊಡ್ಡ ಪ್ರಮಾಣದಾಗ ಐತಿ, ಅಲ್ಲಿಗಿನ ಸಾಕಷ್ಟು 30 ಎಷ್ಟು ಸಾಹೇಬ್, 25 30 ಇನ್ನ 40 ಅಂಗಡಿ, ಇನ್ನ 80 ಅಂಗಡಿ ಖಾಲಿ ಅದಾವ. ಯಾಕ ತಾವ ಈ ರವಿವಾರ ಸಂತೆ ಒಳಗ ಮಾಡಬೇಕು, ಇದನ್ನ ದಿಕ್ ತಪ್ಪಿಸ್ಬೇಕು ಅನ್ನುವಂತ ಹಠ ಮಾಡುವಂತದ್ದು ಏನ, ಇದು ಸಾಧನೆ ಆಗುದಿಲ್ಲ, ಇದು ಸಾಧನೆ ಅನ್ನೋದಿಲ್ಲ. ದಯವಿಟ್ಟು ನೀವೆಲ್ಲರೂ ಕೂಡ ಒಂದು ಟೌನ್ದಲ್ಲಿ ಆ ಮಾರ್ಕೆಟ್ದಾಗ ಇದ್ರಿ ಅಂದ್ರ ರೈತರಿಗೆ ಒಂದು 4 ರೂಪಾಯಿ ಲಾಭ ಆಗ್ತದೆ. ಕಾಂಪಿಟೇಷನ್ ಹಾಗೆ ನೀವ್ ಇಲ್ಲೊಂಥರ ನೀವು ವ್ಯಾಪಾರ ಮಾಡೋದು, ಅಲ್ಲೊಂಥರ ಅವ್ರು ವ್ಯಾಪಾರ ಮಾಡೋದು, ನೀವ್ ಯಾರನ್ನ ಕೊಲ್ತೀರಿ? ನಮ್ಮ ರೈತರಿಗೆ ಕೊಲ್ತಕ್ಕಂಥದ್ದು ಆಗ್ತೈತಿ. ಅದು ಕೂಡ ನೀವು ಮಾಡ್ತಕ್ಕಂಥದ್ದು ಕಾನೂನುವಾಗಿ ಅಲ್ಲ. ಏನೋ ಬೇಕು ನಮ್ಮ ಇಲಾಖೆಯವರು ಒಂದು 4 ದಿವಸ ಸಂಭಾಳಿಸಲಿ ಅಂತೇಳಿ ಜಿಲ್ಲಾ ಉಸ್ತುವಾರಿ, ಜಿಲ್ಲಾಡಳಿತ ಒಂದು ಸರ್ಕಾರ ಪಡ್, ಆದ್ರೂ ಕೂಡ ತಾವ ಯಾಕೋ ತಮ್ಮ ಮಂಡತನವನ್ನ ಮಾಡಾಕ್ತೀರಿ. ನಿಮ್ ವಿಚಾರದಾಗ ಇದ್ರಿ ನೀವು. ನಾವು ಪ್ರೈವೇಟ್ ಮತ್ತು ಕೂಡ ಪ್ರೈವೇಟ್ದಾಗ ನಡೆಸಬೇಕು, ಇಲ್ಲಿ ಆಗ್ಬಾರ್ದು ಅಂತೇಳಿ ಇದನ್ನ ದಿಕ್ ತಪ್ಪಿಸುವಂತ ಚಟುವಟಿಕೆಗಳು ಕೂಡ ಇನ್ನೂ ಪ್ರಾರಂಭದವು. ದಯವಿಟ್ಟು ನಮ್ಮ ಇಲ್ಲಿ ಎಸಿ ಅವರು ಬಂದರು, ಇದು ಮುಂದುವರಿಲಿಕ್ಕೆ ನಾವು ಕೂಡ ಇದಕ್ಕೆ ಅವಕಾಶ ಕೊಡುದಿಲ್ಲ. ಅವರಿಗೆ ಮುಕ್ತ ಅವಕಾಶ ಐತೆ. ಇನ್ನ ಬೇಕಂದ್ರೆ ಇಲ್ಲಿ
ಅಲ್ಲೇನು ವ್ಯಾಪಾರ ಮಾಡ್ತಕ್ಕಂಥವ್ರು ನಾವೆಲ್ಲರೂ ಕೂಡ ಗೌಡ್ರು ನಾವು ಕೂಡ ಅವ್ರಿಗೆ ಮನವರಿಕೆ ಮಾಡ್ಕೊತು ಇವ್ರನ್ನೂ ಕರ್ಕೊಂಡಲ್ಲಿ ಸಂಭಾಳಿಸ್ಕೊಂಡು ವ್ಯಾಪಾರ ಮಾಡ್ರಪ್ಪ, ಯಾರಿಗೂ ತೊಂದರೆ ಕೊಡಕ್ ಹೋಗ್ಬೇಡ್ರಿ. ಹೌದಿಲ್ರಿ? ಕೊಡ್ತಿರಲ್ಪ ನೀವಲ್ಲ? ಅವಕಾಶ ಕೊಡ್ತಿರ ಅವ್ರಿಗೆ ಏನೋ ಜಾಗ ಕಡಿಮೆ ಇದ್ರ ನೋಡ್ರಿ ಅವ್ರಿಗಿನ್ನ ಪ್ರೀತಿ ಐತಿ. ಅವ್ರ 4 ವರ್ಷ 3 ವರ್ಷ ಗಂಟೆ ಉದ್ಯೋಗ ಬಿಟ್ಟು ಅವ್ರೆಲ್ಲ ಕುಟುಂಬಗಳು ಬೀದಿಗಿದ್ದು ಆದ್ರೂ ಕೂಡ ಇದು ಸರಿಯಾಗಿ ನಡೀಲಿ, APMC ಉದ್ಧಾರ ಆಗಲಿ, ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಇವತ್ತ ಅನುಕೂಲ ಆಗ್ತಕ್ಕಂಥದ್ದು. ಇನ್ನು ನಾವು ಕೂಡ ಎಲ್ಲೂ ಕೂಡ ಪ್ರೈವೇಟ್ ಯಾರಿಗೂ ಕೂಡ ಅವಕಾಶ ಕೊಡ್ಲಿಕ್ಕೆ ಪರಿಸ್ಥಿತಿ ಸರಿ ಇಲ್ಲ. ಯಾಕಂದ್ರೆ ಇದ 80 ಎಕರೆ ಐತೆ. ಈ 80 ಎಕರೆ ಡೆವಲಪ್ಮೆಂಟ್ ಮಾಡ್ಬೇಕಾಗಿ ಉಳಿಸ್ಬೇಕಾಗಿ ಗೌಡ್ರೆಲ್ಲ ಇಂಥ ಪುಣ್ಯಾತ್ಮರ ಅದನ್ನೆಲ್ಲ ಮುಂದಾಳತ್ ತಗೊಂಡ ಅದರ ಪ್ರತಿಯೊಂದು ಕಟ್ಟಡ ಕೂಡ ವಿಚಾರ ಮಾಡಿ ಎಂದು ಹಾನಿ ಆಗಬಾರ್ದು, ಶಾಶ್ವತ ಆಗಿರ್ಬೇಕಂತೇಳಿ ಇಂಥ ಹಲವಾರು ಪುಣ್ಯಾತ್ಮರ ಅದಕ್ಕ ಬಹಳ ದೊಡ್ಡ ಪ್ರಮಾಣದ ಕಟ್ಟಡ ಕಟ್ಟಿರ್ತಕ್ಕಂಥ ಸಂದರ್ಭ. ನಾವ್ಯಾರು ಕೂಡ ಯಾರು ಹಾಳಾಗಬಾರ್ದು ಅಂತೇಳಿ ನಮ್ಮ ಉದ್ದೇಶ ಇಲ್ಲ. ನಮ್ಮ APMC ಉಳಿಬೇಕು, ಇದು ನಮ್ಮ ಆಸ್ತಿ ಅನ್ನುವಂತ ವಿಚಾರ ಇಟ್ಕೊಂಡ ನಾವೆಲ್ಲ ಹೋರಾಟ ಮಾಡಿರ್ತಕ್ಕಂಥ ಸಂದರ್ಭ. ನಾವು ಜಿಲ್ಲಾಧಿಕಾರಿ ಅವರಿಗೆ ಅವರ ಹಾವೇರಿ ಹೋಗ್ಯಾರು ಸಾಹೇಬ್ರ, ತಾವು ತಕ್ಷಣ ಇವತ್ತು ಬಂದ ತಕ್ಷಣ ಮಾತಾಡಿ ಜಿಲ್ಲಾ ಉಸ್ತುವಾರಿ ಇರಬಹುದು, ಅವ್ರು ಇರ್ಬೋದು, ವಿಶೇಷವಾಗಿ ನಮ್ಮ ಭಾಗದ ಈ ಶಾಸಕರಾಗಿರ್ತಕ್ಕಂಥ ಸೇಠ್ ಸಾಹೇಬ್ರಿಗೆ ಅವರಿಗೆ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಇದ್ರೊಳಗ ಅವರ ನಿಜವಾಗಿಯೂ APMC ಉಳಿಸ್ತಕ್ಕಂಥದ್ದು ನನ್ನ ಜವಾಬ್ದಾರಿ ಹೆಚ್ಚಿಕ್ಕಿಂತ ಅವ್ರ ಜವಾಬ್ದಾರಿ ಬಹಳ. ಈ ಕ್ಷೇತ್ರದ MLA ಅದಾರ, ಅವರು ಇಲ್ಲಿ ಹೊಟ್ಟು ಬರ್ತದೆ, ಇಲ್ಲಿದೆ MLA ಅದಾರ. ನಿಜವಾಗಿಯೂ ಇದು ಇಲ್ಲಿವರೆಗೆ ತೊಂದರೆ ಆಗ್ಲಿಕ್ಕೆ ಕಾರಣ ಅವರ ಅದನ್ನ ದಿಕ್ ತಪ್ಪಿಸ್ತಕ್ಕಂಥದ್ದನ್ನು ನಮ್ಗೆಲ್ಲರಿಗೂ ಕೂಡ ಗೊತ್ತೈತಿ. ಜಿಲ್ಲಾಡಳಿತಗೂ ಗೊತ್ತೈತಿ, ಜಿಲ್ಲಾ ಉಸ್ತುವಾರಿ ಅವ್ರಿಗೆ ಗೊತ್ತೈತಿ, ನಮಗೂ ಗೊತ್ತೈತಿ, ಸಾರ್ವಜನಿಕರಿಗೂ ಗೊತ್ತೈತಿ. ನಾನು ಅವ್ರಿಗೆ ವಿನಂತಿ ಏನ್ ಮಾಡ್ಕೋತದ, ನೀವು ಸರ್ಕಾರದ ಒಬ್ಬ ಪ್ರತಿನಿಧಿ MLA ಇದ್ರಿ, ತಾವು ಗೌರವಯುತವಾಗಿ ಈ ಸಮಸ್ಯೆಗೆ ನಿಯಮ ಇತ್ಯರ್ಥನ್ನ ಇವತ್ತ ನಾಳೆ ಹಾಡಬೇಕು. ನಾವು ಹಾಡಿದ್ರೆ ಅದಕ್ಕೆ ಬೆಲೆ ಇರುದಿಲ್ಲ. ನಾವು ಬಂದ ಹೋರಾಟ ಮಾಡಿ ಅದನ್ನ ಅಲ್ಲಿ ಹೋಗ್ರಿ ಇಲ್ಲಿ ಹೋಗ್ರಿ ಹೇಳ್ರ, ನೀವು ಭಾಗದ ಶಾಸಕರಿದ್ದ, ಸರ್ಕಾರದ ಪ್ರತಿನಿಧಿ ಇದ್ದ, ತಾವು ಅದನ್ನ ದಿಕ್ ತಪ್ಪಿಸಬಾರ್ದು. ಇಲ್ಲಿ ವ್ಯಾಪಾರ ಮಾಡಿಸ್ತಕ್ಕಂಥವ್ರು ಕೂಡ ದೊಡ್ಡ ಮಾರ್ಕೆಟ್ ಹೋಗಿ ನಾಳಿದ್ರ ವ್ಯಾಪಾರನ್ನ ಚಾಲೂ ಮಾಡ್ಲಿ ಅಂತ ಹೇಳುವಂತ ಕೆಲಸ ಸೇಠ್ ಸಾಹೇಬರು ಕೂಡ ಮಾಡಿದ್ರು. ಅವ್ರ ಜವಾಬ್ದಾರಿ ಐತಿ. ನಾವು ಕೂಡ ಅವ್ರಿಗೆ ಸಂಪರ್ಕ ಮಾಡಿ ಹೇಳಿದ್ವು, ಇದನ್ನ ದಯವಿಟ್ಟು ಸುಧಾರಣೆ ಮಾಡ್ರಿ, ಇದು ಸರಿಯಲ್ಲ. ಯಾಕಂದ್ರೆ ಸರ್ಕಾರಿನ ಆಸ್ತಿಯನ್ನು ನಾವೆಲ್ಲರೂ ಉಳಿಸಬೇಕಾಗೈತಿ. ಅದಕ್ಕೆ ಹೋರಾಟ ಆಗ್ಯಾವು ಹಲವಾರು. ಇವತ್ತ ಎಲ್ಲರೂ ಕೂಡ ಕಷ್ಟಪಟ್ಟು ಅದನ್ನೆಲ್ಲ ಸರ್ಕಾರ ಕೂಡ ಇವತ್ತು ನಿರ್ಣಯ ತಗೊಂಡೈತಿ. ಅವ್ರಿಗೆಲ್ಲ ಗೊತ್ತದ ವಿಷಯ ಐತಿ. ನಾವೆಲ್ಲ ಬಂದು ಅವ್ರ ಮನೆ ಮುಂದೆ ಹೋರಾಟ ಮಾಡಿ ಕೇಳಿದ್ರೆ ಮರ್ಯಾದೆ ಇರುದಿಲ್ಲ. ಅವ್ರು ಕೂಡ ಜವಾಬ್ದಾರಿ ಐತಿ. ತಾವು ತಕ್ಷಣ ನಾವು ಅಧಿಕಾರಿಗಳು ಎಲ್ಲರೂ ಬಂದು ಕೆಲಸ ಮಾಡೋಕ್ಕಿಂತ ಮುಂಚೆನೆ ತಾವೇನ ಶಾಸಕರಿದ್ರಿ, ಇವ್ರಿಗೆಲ್ಲ ಕರೆದು ಹೇಳಿ ತಮ್ಮಗೌಡ್ರ ಅಣ್ಣಗೌಡ್ರ ಇದೆಲ್ಲ ಕೆಲಸ ಮಾಡಿರಪ್ಪ ಸಾಕ್. ಇಲ್ಲಿವರೆಗೆ ಅವಕಾಶ ಇತ್ತು, ಈಗ ಟೆಂಡರ್ ಪ್ರಕ್ರಿಯೆ ಎಲ್ಲ ಮುಗಿದ, ಅದು ಕ್ಲೋಸ್ ಆಗೈತಿ, ನಿಮಗೇನೋ ಮುಕ್ತ ಅವಕಾಶ ಕೊಟ್ಟಿದ್ದು, ನೀವೆಲ್ಲರೂ ಕೂಡ ದೊಡ್ಡ ಮಾರ್ಕೆಟ್ಗೆ ಹೋಗಿ ಕೆಲಸ ಮಾಡ್ರಿ. ಇನ್ನ 80 ಮಾರ್ಕೆಟ್ಗಳು ಅದಾವು, ಬೇಕಪ್ಪ ಅಂದ್ರೆ ಅಲ್ಲಿ ಇರ್ತಕ್ಕಂಥ ವ್ಯಾಪಾರಸ್ಥರು ಕೂಡ ಅವಕಾಶ ಕೊಡ್ತಾರೋ ಅಂತ ಹೇಳಿ ಅವ್ರ ಮನವೊಲಿಸಿ ಈ ಭಾಗದ ರಾಜು ಸೇಠ್ ಸಾಹೇಬರು ಕೂಡ ಇದನ್ನ ಕ್ರಮ ತಗೊಳ್ಳೇಬೇಕು ಅನ್ನುವಂಥದ್ದು ಈ ಸಾರ್ವಜನಿಕರ ಪರವಾಗಿ ಒತ್ತಾಯ ಮಾಡ್ತಾ ಇದ್ದೀವಿ. ದಯವಿಟ್ಟು ಆ ರೈತರಿಗೆ ಸಹಕಾರ ಮಾಡ್ರಿ. ನೀವು ಯಾಕೆ ಅಂದ್ರ ಅಲ್ಲಿ ವ್ಯಾಪಾರ ಮಾಡೋದು ಇಲ್ಲಿ ವ್ಯಾಪಾರ ಮಾಡೋದಿದ್ರ ಸಾಕಷ್ಟು ರೈತರಿಗೆ ತೊಂದರೆ ಆಗತ್ತೆ. ಅದೆಲ್ಲ ತೊಂದರೆಗಳನ್ನ ನಾವು ಹೇಳುವಂತ ಪರಿಸ್ಥಿತಿ ಒಳಗಿಲ್ಲ ಈಗ. ಯಾಕಂದ್ರೆ ಇದು ನಿಮ್ದೊಂದು ದೊಡ್ಡ ಇದು ಲಾಬಿ ಸಿಸ್ಟಮೆಟಿಕ್ ಐತಿ. ಈ ಲಾಬಿ ಒಳಗೆ ನೀವು ನಮಗ್ ಕೊಲ್ಲಾಗ್ತೀರಿ, ಇಲ್ಲಿ ಒಂಥರ ವ್ಯಾಪಾರ ಆಕತಿ, ಅಲ್ಲಿ ಒಂಥರ ವ್ಯಾಪಾರ ಆಕತಿ. ಇವತ್ತ ಸೆಕ್ರೆಟರಿ ಸಾಹೇಬ್ರಿಗೆ ಮತ್ತು ನಮ್ಮ AC ಅವರಿಗೆ ಖಡಕ್ಕಾಗಿ ವಿನಂತಿ ಕೂಡ ಮಾಡ್ತಾ ಇದ್ದೀವಿ, ಒತ್ತಾಯ. ಇವತ್ತು ನಾಳೆ ತಮಗ ಅವಕಾಶ ಐತಿ, ತಾವ 29ಕ್ಕೆ ಒಂದು ಗಟ್ಟಿವಾದ ನಿರ್ಧಾರನ ತಾವು ತಗೊಳ್ಳೇಬೇಕು. ಯಾಕಂತಂದ್ರ ಅವಕಾಶ ನೀವು ಹೇಳಿದಂಗೆ ಕೇಳ್ಕೊತ ಬಂದ್ರು ನಾವೆಲ್ಲ ಹೋರಾಟಗಾರ. ಆಯ್ತಪ್ಪ ಅಧ್ಯಕ್ಷರು ಹಿಂಗಾಯ್ತಿ, ಒಂದ್ ತಿಂಗಳು ಶಾಂತ ಇರ್ರಿ, ಇನ್ನೊಂದ್ 15 ದಿವಸ ಶಾಂತ ಇರ್ರಿ ಅಂದ್ರೆ ಶಾಂತದು. 29ನೇ ತಾರೀಕ ತಮಗ ಕೊನೆ ದಿನಾಂಕ. ತಾವೇನಾರ ಮಾಡ್ಲಿಲ್ಲ ಅಂತಂದ್ರ ನಾವು ಸುಮಾರು 10,000 ಸಂಖ್ಯೆಯೊಳಗೆ ರೈತರು ಇಲ್ಲಿ ಸೇರ್ಬೇಕಾಕತಿ. ಸೇರಿ ಕಾನೂನಕ್ಕೆ ನಾವು ಬುದ್ಧಿ ಹೇಳುವಂತದ್ದು ಆಗ್ಬಾರ್ದು. ಕಾನೂನನ್ನು ರಕ್ಷಣೆ ಮಾಡ್ತಕ್ಕಂಥವ್ರು ನೀವು ಇಲಾಖೆ ಐತಿ, APMC ಅಧಿಕಾರಿಗಳಿದ್ರೆ, ಜಿಲ್ಲಾಡಳಿತ ಐತಿ, ಈ ಭಾಗದ ಶಾಸಕರದಾರು, ಜಿಲ್ಲಾ ಉಸ್ತುವಾರಿ ಅದಾರು. ಅದಕ್ಕೆ ನಮಗ ಬರ್ಲಿಕ್ಕೆ ಅವಕಾಶ ಮಾಡಿ ಕೊಡ್ಬೇಡ್ರಿ. ನಮ್ಮದಂದ್ರೆ ಬಾಳ ಅದಾವ.
ಹೊಲದಾಗ ಕೆಲಸಗಳು ಬಹಳ ಅದಾವ. ಕಬ್ಬು ಕಳ್ಸಾತು, ಕಾಯಿಪಲ್ಲೆ ಬೆಳಿಬೇಕು, ಮತ್ತೇನು ನಾಶ ಆಗೈತಿ, ಭತ್ತ ರಾಗಿ ಎಲ್ಲ ಹಾಳಾಗಿ ಹೋಗೈತಿ. ಅದಕ್ಕೆ ಪರಿಹಾರ ಇಲ್ಲ, ಮತ್ತೊಂದು ಬೆಳೆ ಮಾಡ್ಬೇಕು. ನಾವು ಅಡ್ಡಾಡಿ ನಮ್ಮ ಬಾಳೆದಾಗ ಸಾಯತ್ತು. ಇದನ್ನ ಕೆಲಸ ಬಿಟ್ಟು ನಮ್ಮನ್ನ ಹೋರಾಟ ಖರ್ಚು ಮಾಡ್ಬೇಡ್ರಿ. ಈ ಕಾರ್ಯಾಂಗ ಮತ್ತು ಶಾಸಕಾಂಗ ಈ ವ್ಯವಸ್ಥೆ ಇದ್ದಾಗ ನಾವು ಹೋರಾಟ ಮಾಡಿದ್ರೆ ಅದಕ್ಕ ದಯವಿಟ್ಟು ಮರ್ಯಾದೆ ಇರುದಿಲ್ಲ. ದಯವಿಟ್ಟು ನಾವು ಮಾತ್ರ ಯಾರು ವೈರಿಗಳು ಅಲ್ಲ, ನಮಗೆಲ್ಲರೂ ಬೇಕು. ನಾವು ಎಲ್ಲರಿಗೂ ವ್ಯಾಪಾರ ಮಾಡತ್ ಹೇಳತ್ತಲ್ಲ. ಎಲ್ಲಿ ಜಾಗ ಐತಿ ಕಾನೂನು ಪ್ರಕಾರ ಅಲ್ಲಿ ವ್ಯಾಪಾರ ಮಾಡ್ರಿ ಅಂತ ಹೇಳ. AC ಅವ್ರು ಬಂದ್ರಿ, DC ಅವ್ರು ಬಂದ್ರಿ, ಎಲ್ಲರೂ ಬಂದ್ರಿ. ಇಲ್ಲ ಅವ್ರಿಗೊಂದು ದೀಡ್ ತಿಂಗಳು ಅವಕಾಶ ಕೊಡ್ರಿ, ಅವ್ರಿಗೆ ಒಂದಿಟ್ಟ ಅಲ್ಲಿ ಟೆಂಡರ್ ಆಗಿ ಪರಿಕ್ರಿಯೆ ಹೋಗ್ಮಟ್ಟ ಆಯ್ತು, ಸಂತೋಷ. ನಾವ್ ಯಾರು ಕೂಡ ವಿರೋಧ ಮಾಡ್ಲಿಲ್ಲ. ಮಾಡಿದ್ರು ನೀವ್ ಹೇಳಿದಂಗೆ ಕೇಳಿದ್ರು. ಇನ್ನು ಮುಂದೆ ನಾವು 29 ತಾರೀಕು ನಾವು ಹೇಳಿದಂಗೆ ನೀವ್ ಹೇಳಿದಂಗೆ ಕೇಳಂಗಿಲ್ಲ. ನೀವ್ ಹೇಳಿದಂಗೆ ಹೆಂಗ್ ಕೇಳ್ತು ಅಲ್ಲಿ ಹೋದ ಮಾರ್ಕೆಟ್ ಅವ್ರನ್ನ ಶಿಫ್ಟ್ ಮಾಡಿ ಕೆಲಸಕ್ಕೆ ಹಚ್ಚಿರಿ ಅಂದ್ರ ನಿಮಗೊಂದು ಸಲಾಮ್ ಹಾಕಿ ನಿಮ್ಮ ಆಫೀಸರ್ಗೆ ಒಂದು ಮಾಹಿತಿ ಹಾಕಿ ನಮ್ಮ ಮನೆಗೆ ನಾವು ಹೋಗ್ತೀವಿ ಕೆಲಸ ಮತ್ತೆ ಉದ್ಯೋಗ. ಯಾಕಂದ್ರೆ ಡಿಸೆಂಬರ್ 11 ತಾರೀಕ ನಾವು ಮತ್ತೊಂದು 50 ಲಕ್ಷ ಮಂದಿ ಸೇರಾತು. ಈ APMC ಈ 87B ಶಾಶ್ವತವಾಗಿ ಹೋಗ್ಬೇಕಿದೆ. ಯಾಕಂದ್ರ ರಾಜ್ಯದಾಗ ಎಲ್ಲಾ APMCಗಳು ಸುಮಾರು 11,000 ಎಕರೆ ಜಮೀನು ಹೆಸರ. ಇನ್ನು ಮುಂದೆ ರಾಜ್ಯದ ಮುಖ್ಯಮಂತ್ರಿಗೆ 50,000 ಕೋಟಿ ರೂಪಾಯಿ, ನರೇಂದ್ರ ಮೋದಿ ಅವರು 50,000 ಕೋಟಿ, ಸಿದ್ದರಾಮಯ್ಯಜಿ 50,000 ಕೋಟಿ ರೂಪಾಯಿ ಬೆಳೆದಂತ ಬೆಳೆಗೆ ಕಾಯಿಪಲ್ಯ ಇರ್ಲಿ ಮತ್ತೊಂದಿರ್ಲಿ ನಿರಂತರ ಇದಕ್ಕೆ ಯಾವಾಗ ಶಾರ್ಟೇಜ್ ಹಣ ಬಿಡುತ್ತೈತಿ, ಯಾವಾಗ ರೇಟ್ ಕಡಿಮೆ ಆಕೈತಿ ಅದನ್ನ ಖರೀದಿ ಮಾಡಕ್ 50,000 ಕೋಟಿ ರೂಪಾಯಿ. ಇದು ಹೆಂಗೊಂದು 5 ಪ್ಯಾಕೇಜ್ ಮಾಡ್ರಿ, ಇದು 6ನೇ ಪ್ಯಾಕೇಜ್ ಮಾಡ್ರಿ ಅಂತೇಳಿ ಮುಖ್ಯಮಂತ್ರಿ ಕೇಳ್ತಕ್ಕಂಥ ಕೆಲಸ ಕೂಡ ಅಧಿವೇಶನದಾಗ ಮಾಡತ್ತು ಬಿಡುದಿಲ್ಲ. ಮಾಡವ್ರನ್ನ ಅದು ನಮ್ಮ ಹಕ್ಕು ಐತಿ. ಯಾಕಂದ್ರೆ ನಮ್ಮ ಬದುಕ ಬೆಳೆಯಾತು, ಬೆಳೆದೊಂದು ಒಪ್ಪಾರಿ ಬೀಜ ಹಾಕಿ ಕೂಸಿನಂಗ್ ಜೋಪಾನ ಮಾಡಿ ಕಾಳು ಮಾಡಿ ಅದನ್ನ ತಯಾರು ಮಾಡಿ ಮಾಡೋದೊಂದು ತ್ರಾಸ. ಈ ರೇಟ್ ಸಿಗಲ್ದಾರ್ಗ ಈಗ ನೋಡ್ರಿ, ಮೆಕ್ಕೆಜೋಳ 1600-1700 ರೂಪಾಯಿ ಬೆಳೆದು ನಿಂತು ಬೆಳೆದ ಅರ್ಧ ಮರದಲ್ಲಿ ಮಾಡಿ ಹೋಗ್ತಿಲ್ಲ. ಇನ್ನೊಂದು 4 ಉಳಿದೈತಿ ಖರೀದಿ ಕೇಂದ್ರ ಪ್ರಾರಂಭ ಮಾಡ್ಬೇಕನ್ನತ್ತಾರೋ. ಅಲ್ಲಿ ಹಾವೇರಿ ಒಳಗೆ ನಮ್ಮ ರೈತರು ಹೋರಾಟ ಮಾಡ್ತಾರೋ. ಇನ್ನ ಖರೀದಿ ಕೇಂದ್ರ ಪ್ರಾರಂಭ ಆಗಿಲ್ಲ, ಆದೇಶ ಆಗೈತಿ. ಹಿಂಗ ಬರೀ ಬೇಡ್ಕೋತ ಹೋಗ್ತಕ್ಕಂಥ ಬದುಕು ಆಗ್ಬಾರ್ದ. ಅನ್ನಕ್ಕ ಗೌರವ ಸಿಗ್ಬೇಕು. ಯಾವ್ದು ಆಗಲಿ ಹಂಗ ಬರ್ದ ಪ್ರಿಂಟ್ ಹಾಕೈತಿನ ಕಾಯಿಪಲ್ಲೆ ಪ್ರಿಂಟ್ ಹಾಕೈತಿ. ಕಾಯಿಪಲ್ಲೆ ಬೆಳೆ ಒಂದು ಬಾಳೆ ಬೀದಿ ಏನ ಹಾಕ್ತೈತಿ. ರಾತ್ರಿ ತಂಡಿ ಹಗಲಿ ಅಂದ್ರೆ ನೀರ್ ಹಾಯಿಸಿ ಕಷ್ಟಪಟ್ಟು ಕಳ್ಳಿ ಕಿತ್ತ ರೋಗ ಸಾವಿರಾರು ರೋಗ ಹೋಗ್ತಾರ. ಈ ಸಾವಿರಾರು ರೋಗಗಳೊಳಗ ಎಣ್ಣೆ ಪಂಪ್ ತೆಳಗಿಡಂಗಿಲ್ಲ. ಮಗಂದ ಕಂಟಿನ್ಯೂ ಹಾಕಿನ ದಿವ್ಸಕ್ಕೊಮ್ಮೆ 2 ದಿವಸ ಹೋಗ್ತಾರ. ಎಣ್ಣೆ ಬೆಳಿಬೇಕಾಗಿಲ್ಲ, ಕೀಡಿ ಬತ್ತು, ಮುಟುಕ್ ರೋಗ ಬತ್ತು, ಆ ರೋಗ ಬತ್ತು ಅಂತೇಳಿ ಅಲ್ಲೆಲ್ಲ ಒಜ್ಜಾಡಿ ಸಾಧ್ಯ ಬೆಳಿಬೇಕಾದ್ರೆ ಕಷ್ಟ ಆಕತಿ. ಇನ್ನು ಮುಂದ APMC ಅನ್ನ ಸದೃಢ ರಾಜ್ಯದ ಮುಖ್ಯಮಂತ್ರಿ ಅವರು ಕೂಡ ಮಾಡಬೇಕಾಗೈತಿ. ಅದು ಜವಾಬ್ದಾರಿ ಐತಿ. ಅದಕ್ಕಾಗಿ ಪದೇ ಪದೇ ಹೇಳೋದು ಬೇಡ. ಇದು 29ನೇ ತಾರೀಕು ಒಂದು ಗಟ್ಟಿವಾದ ನಿರ್ವಾಹಕೊಂದು ರವಿವಾರ ಸಂತೆಯನ್ನ ರೈತರಿಗೆ ಮುಕ್ತ ಅವಕಾಶ ಮಾಡಲಿಕ್ಕೆ ಅಲ್ಲಿ ಕಾಯಿಪಲ್ಯನು ಮಾಡ್ತಾರ ನಮ್ಮ ರೈತರು. ಮತ್ತೆ ಎತ್ತುಗಳದ ಜತಿಗಿ ಪತಿಗಿ ಬಾರ್ಕೋಲ ಅವ ಇವ ಏನ್ ಮಾಡ್ತಾರ ನಮಗ್ ಬಿಟ್ಕೊಟ್ಟೆ ಅದ ನಮ್ದದ. ನಮ್ಮ ಸಂಬಂಧ ಅದನ್ನ ಇಡೀ ರಾಜ್ಯದಾಗ ಒಂದು ರವಿವಾರ ಸಂತೆ ಅಂತೇಳಿ ನಮ್ಮ ಗೌಡರು ಎಲ್ಲರೂ ಕೂಡಿ ಅದನ್ನ ಮಾಡಿಸಿಕೊಟ್ಟಾರ. ಅದು ನಮಗ್ ಉಪಯೋಗ ಆಗ್ಬೇಕು, ನಿಮಗಲ್ಲ. ನಿಮ್ಮದೈತೆ ಜಾಗ, ದೊಡ್ಡ ಪ್ರಮಾಣದಾಗ ಜಾಗ ಐತಿ. ದಿನ ಬೇಕಂದ್ರೆ ಸರ್ಕಾರ ಮತ್ತ ಟೆಂಡರ್ ಪ್ರಕ್ರಿಯೆ ಮಾಡಿ ಎಲ್ಲಿ ಜಾಗ ಐತೆ ಅವ್ರಿಗೆ ಎಷ್ಟ ಕಟ್ಟಿ ಕೊಡ್ತೀನಿ ಸರ್, ಏನ್ ತೊಂದ್ರೆ ಕೆಲಸ ಮಾಡ್ಲಿ, ಮುಕ್ತ ಅವಕಾಶ ಐತಿ. ಅದಕ್ಕಾಗಿ 29ನೇ ತಾರೀಕ ನಮ್ ಜಿಲ್ಲಾಧಿಕಾರಿ ಕೂಡ 29ನೇ ತಾರೀಕ ಅವಕಾಶ ಅವರು ಕೂಡ ಹೇಳಿದರು. AC ಅವರು ಕೂಡ ನಮಗ್ ಅನ್ನತಾರೋ ತಾವು 29ನೇ ತಾರೀಕು ಒಂದು ಗಟ್ಟಿ ನಿರ್ಣಯ ತಗೊಂಡ 30ನೇ ತಾರೀಕು ಅಂದ್ರ ಎಲ್ಲಾ ಚಟುವಟಿಕೆ ದೊಡ್ಡ ಮಾರ್ಕೆಟ್ ಪ್ರಾರಂಭ ಆಗ್ಬೇಕು. ಅವ್ರು ಹೊರಗೆ ಹಾಕ್ರಿ ಅಂತ ಹೇಳಂಗಿಲ್ಲ, ನಾವು ಅಲ್ಲಿ ಹೋಗಿ ಕೆಲಸ ಮಾಡ್ರಿ ಅಂತ ಹೇಳತ್ತು. ಮತ್ತವ್ರ ಇಲ್ಲಪ್ಪ ನಾವ್ ಅಲ್ಲಿ ಮಾಡುದಿಲ್ಲ ಅಂತಂದ್ರ ರವಿವಾರ ಮಾರುಕಟ್ಟೆ ನಮಗ್ ಬಿಟ್ಟು ಕೊಡ್ಲೇಬೇಕು. ಅದ್ರೊಳಗೆ 2ನೇ ಮಾತು ಇಲ್ಲ. ಅದು ನಮ್ಮ ಆಸ್ತಿ ಐತಿ, ನಮ್ಮ ರೈತರಿಗೆ ಮಾರಾಕ್ಬೇಕು. ರವಿವಾರ ದಿನ ನಾವು ಮಾರ್ಕೋತು, ಅದು ಮಾರ್ತು ನಮ್ಮ ಪ್ರಸಂಗ ಬಂದಾಗ ಮಾರ್ತು. ಇಲ್ಲ ಅದೇ ನಮ್ಮ ಸಂಬಂಧ ಅದು ಸ್ಪೆಷಲ್ ಆಗಿ ಇರ್ಲೇಬೇಕು ಸರ್. ತಾವ ನೀವ್ ಹೇಳಿದಂಗೆ ಕೇಳ್ಕೊತ ಬಂದು ಈಗೂ ಕೂಡ ಕೇಳ್ತೀವಿ. 2 ದಿನ ರವಿವಾರ ದಿವಸ ಒಂದು ಒಳ್ಳೆ ನಿರ್ಣಯ ತಗೊಂಡ ರೈತರಿಗೆ ಒಳ್ಳೆ ಕೆಲಸ ಮಾಡಬೇಕು ಅಂತೇಳಿ ಇಡೀ ರೈತರ ಪರವಾಗಿ, ಇರ್ತಕ್ಕಂತ ವ್ಯಾಪಾರಸ್ಥರ ಪರವಾಗಿ, ಸಾರ್ವಜನಿಕರ ಪರವಾಗಿ ಇವತ್ತು ಸರ್ಕಾರಕ್ಕ ಒತ್ತಾಯ ಮಾಡ್ತಾ ಇದ್ದೀವಿ. ಅದರ ಪ್ರಕಾರ ಸರ್ಕಾರ ನಡ್ಕೊಲೇಬೇಕು. ನಡ್ಕೋದಿರ ಕರ್ನಾಟಕ ರಾಜ್ಯ ರೈತ ಸಂಘ 100% ನಾವು ಭಾಗವಹಿಸಬಾರ್ದು. ನಮ್ಮ ಭಾವನಾ 100ಕ್ಕೆ 100 ಐತಿ. ವಹಿಸಬಹುದು. ಯಾಕಂದ್ರೆ ಒಳ್ಳೆ ಜಿಲ್ಲಾಧಿಕಾರಿ ಅದಾರು, AC ಅವರದಾರು, ನಮ್ದೆಲ್ಲ ಇಲ್ಲಿ ಸೆಕ್ರೆಟರಿ ಎಲ್ಲ ಬಹಳಷ್ಟು ಒಳ್ಳೆ ಮ್ಯಾನೇಜ್ಮೆಂಟ್ ಹಂಗೈತಿ. ಅವ್ರಿಗೂ ಗೊತ್ತೈತಿ
ರವಿವಾರ ಸಂತಿಯನ್ನ ನಮಗ 30ನೇ ತಾರೀಕು ನಮಗ ಅವಕಾಶ ಮಾಡಿ ಕೊಡಬೇಕು ಅನ್ನುವಂಥದನ್ನ ಇಡೀ ಸಾರ್ವಜನಿಕರು ಒತ್ತಾಯ ಮಾಡಿ ಅವ್ರಿಗೆ ನಿಮ್ ಪರವಾಗಿ ಮನವಿಯನ್ನು ಕೊಡ್ತೀವಿ. ಮನವಿ ಕೊಟ್ಟ ನಂತರ ಅವರು ಕೂಡ 1 ನಿಮಿಷ 2 ನಿಮಿಷ ನಿಮಗ ವಿಚಾರ ಮನ್ನೆ ಮಾಡ್ತಾರೆ. ಕಮಿಷನ್ ಅದು ಗೆಲ್ಸ್ದೊಳಗುನು ಈಗ ರತಾಳಿಗೆ 10% ತಗೊಂಡಾರ ಅಂತ ಹೇಳಿ ಬಂದೈತ್ರಿ. ಈಗ ಕಮಿಷನ್ ಮಾತ್ರ ತಗೋಬೇಡ ಅಂತ ಹೇಳ್ರಿ. ನೋಡ್ರಪ್ಪ, ಅದು ಸತ್ಯ ವಿಚಾರ. ವ್ಯಾಪಾರಸ್ಥರ ನೀವೇನ ಲೆಕ್ಕಾಚಾರ ಮೀರಿ 10% ಯಾವ ಕಮಿಷನ್ ತಗೋದು ಮತ್ ನೀವು ನಮ್ಮನ್ನ ಡಬ್ಬ ಹಾಕುದಾಗ ಮಾಡ್ರೆ ನಾವ್ ಯಾವನೂ ಬಿಡುದಿಲ್ಲ. 10% ಕಮಿಷನ್ ತಗೋತಿರಪ್ಪ, ಅದ್ ಕಂಡು ಬಂದೈತಿ. ಅದನ್ನ ಇಲ್ಲಿ ಸುರೇಶನ ಹೇಳತ್ತಾರ. ಗೆಣಸ ಈ ಹಲವಾರು ವಿಚಾರಗಳದಾಗ ತಗೋತಕ್ಕಂಥದ್ದು ಆಗತೈತಿ. ಇವತ್ತಿಂದ್ರ ಬದಲಾವಣೆ ಆಗ್ಬೇಕು. ಅದು ಕೂಡ ಅದೇನ್ರ ಬದಲಾವಣೆ ಆಗ್ಲಿಲ್ಪ ಅಂತಂದ್ರ ಗೆಣಸದ ಪಟ್ಟಿ ಒಳಗ 10% ಕಮಿಷನ್ ತಗೊಂಡಾರ ಅಂತೇಳಿ ಒಂದು 50 ಮಂದಿ ಬಂದ್ ಭೇಟಿಯಾಗ್ಯಾರ. ನಾವು ಸುಮ್ಮನೆ ಅದೇವಿ. ಯಾಕಂದ್ರೆ ನಮಗ ನೆಲೆ ಇಲ್ಲ. ಕೋಟಿ ಗಂಟಲೆ ನಾವು ರೊಕ್ಕ ಹಾಕಿದವರು ಅಲ್ಲಿಯೂ ಇಲ್ಲ ಇಲ್ಲಿಯೂ ಇಲ್ಲ. ಈಗ ಮೀಡಿಯಾದ ಮುಂದೆ ನಾವು ಏನೇ ಹೇಳ್ಬೇಕಪ್ಪ, ನಿಮ್ಮ ನೀವೇ ಮಾಡತ್ತೀರಿ, ನಾವ್ ಮಾಡತ್ತೀವಿ. ಈ ಅಧಿಕಾರಿಗಳು ಇದನ್ನ ಮಾಡತ್ತಾರ. ಕಮಿಷನ್ ಮಾತ್ರ ಕಮಿಷನ್ ಮಾತ್ರ ನೋಡ್ರಪ್ಪ, ಯಾರು ಕೂಡ 10% ಕಮಿಷನ್ ತಗೊಂಡು ರೈತರ ಲೂಟಿ ಮಾಡ್ತಕ್ಕಂಥದ ಇದು ಗೆಣಸ ಆಗ್ಲೇಬಾರ್ದು. ಇದು PMC ಒಳಗ ಈಗ ಇದ್ರೊಳಗೆ ಯಾವ್ದು ಕೂಡ ಇದು ಕ್ಲಿಯರ್ ಆಗಿ ಹೇಳೋದಕ್ಕೆ ಇವತ್ತಿಂದ ಅದು ಕೂಡ ಬದಲಾವಣೆ ಆಗ್ಬೇಕು. ಅದೇನಾರ ಮುಂದುವರಿತಪ್ಪ ಅಂದ್ರ ಅದರ ವಿರುದ್ಧ ಹೋರಾಟ ಮಾಡಿ ನಿಮ್ಮನ್ನ ಹೊರಗೆ ಹಾಕ್ತಕ್ಕಂಥ ಕೆಲಸವನ್ನ ಇವತ್ತು ರೈತ ಸಂಘ ಮಾಡ್ತೈತಿ. ಅದನ್ನ ಅಧಿಕಾರಿಗಳು ಕೂಡ ಕಠಿಣ ಕ್ರಮ ತಗೋಬೇಕು ಅನ್ನುವಂಥದನ್ನ ಒತ್ತಾಯ ಮಾಡ್ತಾ ಇದ್ದೀವಿ. ಇಲ್ಲಿ ಗೌಡ್ರು ಕೂಡ ಒಂದ್ 2 ನಿಮಿಷ ಮಾತಾಡ. ಇನ್ನೊಂದು ನಮಗೇನಾಗಿತ್ತು ಈಗ ಅಂಗಡಿ ಏನೀಗ ಎಲ್ಲರಿಗೂ ನಮಸ್ಕಾರ. ನಾನು 2 ಮಿನಿಟ್ ಮಾತಾಡ್ತೀನಿ. ಇದೇನು ಮಾರ್ಕೆಟ್ ನಾವು ಸಂಡೇ ಮಾರ್ಕೆಟ್ ಮಾಡಿದೀವಿ, ಅದು ರೈತರಿಗೆ ಡೈರೆಕ್ಟ್ ಗ್ರಾಹಕರು ಬಂದು ತಗೋಬೇಕು. ಬೆಳಗಾವದೊಳಗ ರವಿವಾರ ಎಲ್ಲರಿಗೂ ಸೂಟಿ ಇರ್ತದೆ. ಎಲ್ಲ ಗ್ರಾಹಕರು ಬಂದು ಡೈರೆಕ್ಟ್ ರೈತರ ಕಡೆಯಿಂದ ಮಾಲ್ ತಗೋಬೇಕು. ರೈತರಿಗೂ ಫಾಯ್ದಾ ಆಗಬೇಕು, ಗ್ರಾಹಕರಿಗೂ ಉಪಯೋಗ ಆಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡ ಮಾಡಿದಂತ ಒಂದು 2015-16 ಮಾಡಿದಂತ ಸ್ಕೀಮ್. ಈಗ ಅದನ್ನ ಅವರಿಗೆ ಅನಿವಾರ್ಯ ಕಾರ್ಯಗಳನ್ನ ಜಿಲ್ಲಾಧಿಕಾರಿಗಳು, ನಮ್ಮ ಜಿಲ್ಲಾ ಮಂತ್ರಿಗಳು, MLA ಅವರು ಹೇಳಿದ ಪ್ರಕಾರ, ಚೆನ್ನಪ್ಪ ಹೇಳಿದ ಪ್ರಕಾರ ಸಹಕಾರ ಕೊಡಾಕ 1 ತಿಂಗಳು 1.5 ತಿಂಗಳು ನಾವು ಕೊಟ್ಟಿದೀವಿ. ಅವ್ರಿಗೆ ಕೊಟ್ಟಿದ್ದಾರೆ. ನಮ್ಮ APMC ಆಡಳಿತ ಮಂಡಳಿ ಕೊಟ್ಟಿದ್ದಾರೆ. ಅದನ್ನ ಅವ್ರು ಯೂಸ್ ತಗೊಂಡ ಮತ್ತೆ ಅಲ್ಲಿ ಏನ್ ಅಂಗಡಿಗಳದಾವ, ಅಲ್ಲಿ ನಮ್ಮ ಗುರುಪ್ರಸಾದ್ ಅವರು ಕೂಡ ನಮ್ಮ ಜೊತೆಗಿದ್ದವ್ರು ಕೆಲಸ ಮಾಡಿದವರು, ರೆಡ್ಡಿ ಅವರು ಮತ್ತೆ ನಮ್ಗೆ ಒಳ್ಳೇದಂದ್ರೆ ನಮ್ಮ ಶ್ರವಣ್ ನಾಯ್ಕ ಸಾಹೇಬ್ ಪ್ರಾಮಾಣಿಕ ಅಧಿಕಾರಿಗಳದಾರ. ಅವ್ರಿಗೆ ಕನ್ವಿನ್ಸ್ ಮಾಡಿ ಹೇಳಿದ್ದಾರೆ ಅದನ್ನ ಆದಷ್ಟು ಬೇಗ ಆ ಕಡೆ ಶಿಫ್ಟ್ ಮಾಡೋದು ಒಂದೇ ನಮ್ಮ ಕಾರಣ. ಯಾಕಂದ್ರೆ ಇಲ್ಲಿ ರೈತರಿಗೆ ಬಂದು ವ್ಯಾಪಾರ ಮಾಡಬೇಕಾಗ್ತದೆ. ಗ್ರಾಹಕರು ಇಡೀ ಬೆಳಗಾವಿ ಗ್ರಾಹಕರು ಇರ್ಬೋದು, ಹೊರಗಿನ ಗ್ರಾಹಕರು ಇರ್ಬೋದು, ಏನೂ ರೈತರಿಗೆ ಸಂಬಂಧಪಟ್ಟಂತ ಎಲ್ಲ ಮಾಲ್ಗಳನ್ನ ಮಾರುವಂತ ಒಂದು ವ್ಯವಸ್ಥೆ ಅದ ಮಾಡಿದ್ದಾರೆ. ಅಂದ್ರೆ ಸಂಡೇ ಮಾರ್ಕೆಟ್, ರವಿವಾರ ರೈತರ ಮಾರ್ಕೆಟ್ ಅಂತ ಮಾಡಿದ್ದಾರೆ. ಅದನ್ನ ನಾವು ಬೇಗ ತಗೋಬೇಕು, ಕ್ರಮ ತಗೋಬೇಕು. ಚೆನ್ನಪ್ಪನವರು ಸಾಕಷ್ಟು ಹೇಳಿದಾರೆ. ಅವ್ರ ಜೊತೆಗೆ ನಾವು ಅದೇವಿ. ಯಾಕಂದ್ರೆ ಒಂದು ಬಹಳ ದೊಡ್ಡ ಪಾಯಿಂಟ್ ಹೇಳಿದಾರೆ. ಅವ್ರ ಹೆಂಗ ಗ್ಯಾರಂಟಿ ಕೊಟ್ಟಾರ ಹಂಗ ರೈತರಿಗೂ ಗ್ಯಾರಂಟಿ ಕೊಡ್ಲೇಬೇಕು. ಇದು ಕರ್ನಾಟಕ ರಾಜ್ಯದ ತುಂಬಾ ರೈತ ಸಂಘ ಜೊತೆಗೆ ನಾವೆಲ್ಲ ಅದೀವಿ, ಹೋರಾಟ ಮಾಡ್ತೀವಿ. ಏನ್ ಗ್ಯಾರಂಟಿ ಕೊಟ್ಟಾರ 6ನೇ ಗ್ಯಾರಂಟಿ ರೈತರಿಗೂ ಕೊಡ್ಬೇಕನ್ನುವಂತ ಹೋರಾಟಕ್ಕೆ ನಾವು ಅವರಿಗೆ ಬೆಂಬಲವನ್ನು ಕೊಡ್ತೀವಿ. ಆದಷ್ಟು ಬೇಗ ಈ APMC ಈ ಸಂಡೇ ಮಾರ್ಕೆಟ್ ಅನ್ನು ಶಿಫ್ಟ್ ಮಾಡ್ಬೇಕಂತ ಹೇಳಿ ಅವರಲ್ಲಿ ಮನವಿ ಮಾಡ್ಕೊಡ್ತೀನಿ. ಮತ್ತೆ 2 ಮಾತು ಈಗ ಬಹಳಷ್ಟು ಮಾತಾಡೋದು ಬೇಡ. ಕಮಿಷನ್ ಅಂತೂ ನೀವು ಬಂದ್ ಮಾಡ್ಬೇಕು ನೋಡಪ್ಪ. ಯಾರು ತಗೋತಾರ ಗೊತ್ತಿಲ್ಲ. ಇವತ್ತಿಂದ್ರ ಬದಲಾವಣೆ ಆಗ್ಬೇಕು. ಅದಾಗ್ಲಿಲ್ಲ ಅಂದ್ರ ಇಲ್ಲಿ ಗೌಡ್ರ ನಾವ ರೈತ ಸಂಘರು ಕೂಡ ನಿಮ್ಮನ್ನ ಹೊರಗೆ ಹಾಕಿ ಮತ್ ಬೇರೆದವ್ರು ಕೊಡ್ಬೇಕಾಗ್ತದೆ. ಏನ್ ಬೆಳೆ ಇಲ್ಲ, ಅದೇನ್ ಭಾಗ್ಯ. ಕಾಯಿಪಲ್ಲೆ ಬೇರೆ ಗೆಣಸು ಬಂದೈತಿ ಸುದ್ದಿ. ಆ ಗೆಣಸದ ಕಾಯಿಪಲ್ಲೆ ಬಂದೈತಿ, ಗೆಣಸು ಬಂದೈತಿ. ಅದು ಶುದ್ಧ ಆಗಿ ಎಲ್ಲಾರು ಶುದ್ಧ ಆಗ್ಬೇಕು. ಸರ್ ಬರ್ರಿ ಅಲ್ಲಿ ಅವ್ರ ಮತ್ತ ಬಹಳಷ್ಟು ಮಾತಾಡೋದು ಬೇಡ. ಒಳ್ಳೆ ಅದನ್ನ ಮಾತಾಡೋದ್ರ ಬೆಲೆ ಇರುದಿಲ್ಲ. ಅದ 29ನೇ ತಾರೀಕ 100% ಸಾಹೇಬ್ರ ಗುರುಪ್ರಸಾದ್ ಸರ ತಾವ ಒಳ್ಳೆ ಆಫೀಸರ್ ಇದ್ರಿ. ನಮ್ಮ ಕಾನೂನನ್ನ ರಕ್ಷಣೆ ಮಾಡೋದು. ಕಾನೂನಿಗೆ ನಾವು ಬಂದ್ ರೈತ ಸಂಘದವ್ರ ಬುದ್ಧಿ ಹೇಳ್ರ ನಿಮ್ ಇಲಾಖೆ ಗೌರವ ಇರುವುದಿಲ್ಲ. ಅದೇನ್ ಬೇಕಾದಿರ್ಲಿ ಕೊಟ್ಟದು. ನೀವು ಹೇಳಿದ ಕಾನೂನು ಮೀರಿ ಪೊಲೀಸ್ ಇಲಾಖೆ ಮತ್ತೆಲ್ಲರೂ ಹೇಳಿದಂಗೆ ನಾನು ಕೇಳಿದ್ರು, ಏನೂ ತೊಂದರೆ ಕೊಟ್ಟಿಲ್ಲ. ಆಯ್ತು, ಆಗಲಿ, ಸಂತೋಷ. ಅದನ್ನ ಮೀರಬಾರ್ದು. ಮತ್ತೆ ಇಲ್ಲಿ ಯಾರ್ಯಾರ
ಈ ಕೆಲಸಕ್ಕ ರೊಕ್ಕ ಗಿಕ್ಕ ಜಾಸ್ತಿ ತಗೋತಾರ ಅವ್ರ ಮೇಲೆ ಕೂಡ ಕಣ್ಣು ನಿಮ್ಮಲ್ಲಿ ನೆದರ್ ದಿನನಿತ್ಯ ಇರ್ಲಿಲ್ಲ. ಯಾಕಂದ್ರೆ ಉದ್ಯೋಗ ಅದ. ಹಾ, ಈಗ ರೈತರು ಬಂದು ಇಲ್ಲಿ ಪಬ್ಲಿಕ್ ಹೇಳಿದಾಗ ಚರ್ಚೆಗೆ ಬತ್ತ ಅಂದ್ಮೇಲೆ ಲಕ್ಷ ಇರ್ಲೇಬೇಕು. ಅದಕ್ಕ ಯಾರು ಪದ್ಧತಿಯನ್ನು ಮೀರಬಾರ್ದು. ನಾವೆಲ್ಲಾರು ರಕ್ಷಣೆ ಮಾಡ್ತಕ್ಕಂಥ ರೈತರ, ನಾವೇನು ವ್ಯಾಪಾರಸ್ಥರನ್ನ ಕೊಲ್ಬೇಕಂತ ಹೇಳಿಲ್ಲ. ವ್ಯಾಪಾರಸ್ಥರು ಉಳಿಬೇಕು, ಮೊದಲು ರೈತರು ಉಳಿಬೇಕು. ಯಾಕೆ ದುಡ್ದಾವ್ ಉಳಿಬೇಕ. ವ್ಯಾಪಾರ ಮಾಡೋ ಹೆಚ್ಚ ಕಡಿಮೆ ಒಂದು ಲಾಭ ಇಲ್ಲ ಎಂದು ಉದ್ಯೋಗ ಮಾಡುದಿಲ್ಲ. ಆದ್ರೇನ ಮೇನ್ ರೈತ ಶ್ರಮಜೀವಿ ಇರ್ತಾನ. ಅದಕ್ಕೆ ರಕ್ತ ಬೆವರ ಸುರಿಸಿರ್ತಾನೋ ಆ ಕುಟುಂಬ ಒಂದ್ ಕ್ಷಣ ಬಿಟ್ಪ ಅಂದ್ರೆ ಬೀದಿಗೆ ಬರೋದು. ₹1 ಬೀರಿ ಇರ್ತಾನ ನಾವ. ಯಾಕಂದ್ರೆ ನಮ್ಮ ಮನ್ಯಾಗ ಹುಡುಗರ ಅಳಾಕತ್ರು ₹10 ಕೊಡುದಿಲ್ಲ ನಾವು. ಕೊಡ ಎಬಡಿ ಇತ್ತು. ಅದಕ್ಕಾಗಿ ಇವೆಲ್ಲ ಸಮಸ್ಯೆ ಅದಾವ. ಅದಕ್ಕಾಗಿ ತಾವ ಅದನ್ನ ಗಂಭೀರವಾಗಿ ಪರಿಗಣಿಸ್ರಿ. ಮತ್ತ ಏನೋ ಬಹುಶಃ ಫೋನ್ ಬಂದೈತಿ. ಆಗಿಲ್ಲ, ಅದು ನಮ್ದ ಸೇವೆ ಇರ್ತೈತಿ, ಮಾಡ್ಬೇಕಾಗ್ತೈತಿ. ಅಷ್ಟಲ್ಪ ಮತ್ತ ನಾವದ ಇವತ್ತು ಅದನ್ನ ರವಿವಾರ ಮಾರುಕಟ್ಟೆಯನ್ನ ಶಿಫ್ಟ್ ಮಾಡ್ಬೇಕಂತ ಬಂದಿದ್ರು ಗೌಡ್ರ. ಆದ್ರೂ DC ಅವ್ರನ್ನ ಹಾಕಿದ್ರು. 2 ತಿಂಗಳು ಅವರ ಕೊಟ್ಟಾರು. DC ಅವ್ರು ಇಲ್ಲ, ನಾಳೆ ಜಿಲ್ಲಾ ಉಸ್ತುವಾರಿ ಅವ್ರದ್ದು ನಮ್ದು ಸಭೆ ಐತೆ, ಅವಾಗ ನಿರ್ಣಯ ತಗೊಂಡ 30 ತಾರೀಕು ಅದನ್ನ ಶಿಫ್ಟ್ ಮಾಧ್ಯಮದವ್ರಿಗೆ ನಿಮ್ಗೆ ಇನ್ನೊಂದು ಹೇಳ್ತೀನಿ. ಈಗ ಅಲ್ಲಿ ನಿಯರ್ ಅಬೌಟ್ ಒಂದು 10 ಲಕ್ಷ ಸೆಸ್ ಕಲೆಕ್ಟ್ ಆಗುತ್ತೆ. ಹಿಂದಿದ್ದಂತ ಮಾರ್ಕೆಟ್ದಾಗ ಒಟ್ಟ ಸೆಸ್ ಕಲೆಕ್ಟ್ ಇಲ್ಲಿ 0.660 10 ಬಿಟ್ಟು 15 ಲಕ್ಷ ರೂಪಾಯಿ ಕಲೆಕ್ಟ್ ಆಗೈತಂದ್ರ ಕೋಟ್ಯಾಂತರ ರೂಪಾಯಿ ಕೂಡ ಸರ್ಕಾರಕ್ಕೆ ಆಸ್ತಿ ಬರ್ತದೆ. ಇವೆಲ್ಲ ಅದಾವ. ಬಹಳಷ್ಟು APMC ಡೆವಲಪ್ಮೆಂಟ್ ಮಾಡ್ಲೇಬೇಕಾಗಿತ್ತು. ಯಾವ ಕಾರಣಕ್ಕೂ ನಾವಂತೂ ಬಿಡುದಿಲ್ಲ. ರೈತರ ಅದಕ್ಕೆ ಕೈ ತೆಗಿದು. ನಮಗ ಗೌಡ್ರ ಇದ್ರ ಬಿಟ್ರೆ ಆಸ್ತಿ ಇಲ್ಲ ನಮಗ. ಈ ರಾಜ್ಯದಾಗ 11,000 ಎಕರೆ ಜಮೀನ್ ಐತಿ. ಇದ್ರಾಟ ಆಸ್ತಿ ಗೌರ್ಮೆಂಟ್ ಯಾವ್ದು ಇಲ್ಲ. ಇದಾವ್ ನಮಗ ಮಧ್ಯಾಹ್ನ ರೈತರ ನಾಕಿನ ಬೇರೆ. ನಾವೇನು ಬರ ಕಾಯಿ ಕೇಳಾಕ ಬೆಳಗಾವಿ ಜಿಲ್ಲಾದಾಗ ಎಷ್ಟು APMC ಅದಾವಲ್ಲ, ಇನ್ನು ಈ ತರ ಯಾಕೆ ಎಲ್ಲ ಕೂಡ ಆಗ್ತದೆ. ಸೆಕ್ರೆಟರಿ ಸಾಹೇಬ್ರಿಗೆ ಕೊಡ್ರಿ. ಬರ್ರಿ ಗೌಡ್ರ, ಬರ್ರಿ ಸರ್. ಇದು ಸರ್, ಅವ್ರಿಗೊಂದ್ರಿ, ಅವ್ರಿಗೆ ಬೇರೆ ಐತ್ರಿ. ಇವ್ರ ಜವಾಬ್ದಾರಿ ಇವ್ರು ಮಾಡ್ರಿ, ಅವ್ರ ಜವಾಬ್ದಾರಿ ಅವ್ರು ಮಾಡಿ. ಎಲ್ಲಾ ಜವಾಬ್ದಾರಿ ಕೂಡಿ 29 ತಾರೀಕು ಶಿಫ್ಟ್ ಮಾಡ್ರಿ ಅಷ್ಟೇ. ಮಾಧ್ಯಮದವ್ರಿಗೆ ಇನ್ನೊಂದು ಹೇಳ್ತೀನಿ. ಅಲ್ಲಿ ಹಾರ್ವೆಸ್ಟಿಂಗ್ ಒಂದು ಮಾಡಿದೀವಿ ನಾವು. ಕಾರ್ಪೊರೇಷನ್ ಮಾಡಿದ್ವಿ. ಎಲ್ಲ ಫೆಸಿಲಿಟಿ ಇಟ್ಕೊಂಡು ಮಾಡಿದಂತ ಮಾರ್ಕೆಟ್ ಅದು. ಮತ್ತೆ ಏನಂದ್ರೆ ನಮ್ಗೆ ಸ್ವಲ್ಪ ಲಿಂಕ್ ರೋಡ್ಗಳು ಪ್ರಾಬ್ಲಮ್ ಆಗಿದೆ. ಲಿಂಕ್ ರೋಡ್ ಏನೈತೆ ಅನ್ನೋದು ನಿಮ್ಗೆಲ್ಲ ಗೊತ್ತದೆ. ಈಗ KSFC 80 ಫೀಟ್ ರೋಡ್ ಅದ. ಈಗ ಹೋಗಿ ಅಲ್ಲಿ ಬಾಕ್ಸೈಡ್ ರೋಡ್ ಕೊಡ್ತದೆ. ಇವೆಲ್ಲ ರೋಡ್ ಕ್ಲಿಯರ್ ಆಗಬೇಕು. ಆ ಜವಾಬ್ದಾರಿ ಮಾಡ್ಲ ಕೊಟ್ಲ ಮನೆ ಕೊಟ್ಟಿಲ್ಲ ಸರ್ಕಾರಕ್ಕೆ. ಕೊಟ್ಟೇವ್ರಿ. ಅದನ್ನ ಪ್ರತಿಭಟನೆ ಮಾಡ್ರಿ. ಬಟ್ ಇವರು ಚೆನ್ನಪ್ಪ ಬಾರಿ ಹೇಳಿದ್ರ ಮಾಧ್ಯಮ ದೇವರು ಅಂತ ಹೇಳಿದ್ರು. ಬಹುಶಃ ಅವ್ರು ಹೇಳ್ತಾರೆ ಅಭಿಮಾನಿ ದೇವರು ಅಂತ. ಬಟ್ ಭಾರಿ ವರ್ಡ್ ಹೇಳ್ಬಿಟ್ರು. ಮಾಧ್ಯಮ ದೇವರು ಅಂದ್ಬಿಟ್ರು. ನನಗೂ ಭಾರಿ ಖುಷಿ ಆಗ್ತದ. ಅಂದ್ರೆ ನೀವೆಲ್ಲ ದೇವ್ರು ಆಗ್ಬೇಕನ್ನೋದು ನಮ್ಗೆ ಇಷ್ಟ ಆಗ್ತದೆ. ಬಂದ ನ್ಯಾಯ ಮಾಡ್ಕೊಂಡು ಇಟ್ಕೊಂಡ್ರೆ ನಾವು ರೈತರಿಗೆ